ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ತ್ರಿಶಂಕು ಮತ್ತು ಹರಿಶ್ಚಂದ್ರರ ಕಥೆ ಎಂಬ 7ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಮಾಂಧಾತು ಪುತ್ರ ಪ್ರವರೋ ಯೋಂಬರೀಷ ಪ್ರಕೀರ್ತಿತಃ ಪಿತಾಮಹೇನ ಪ್ರವೃತೋ ಯೌವನಾಶ್ವಶ್ಚ ತತ್ಸುತಃ. ಪರೀಕ್ಷಿತ ಮಹಾರಾಜ ಮಾಂಧಾತನ ಪುತ್ರರಲ್ಲಿ 2ನೆಯ ಮಗನಾದ ಶ್ರೇಷ್ಠನಾದ ಅಂಬರೀಷನ ವಿಷಯವನ್ನು ಹೇಳಿದ್ದೆನಲ್ಲವೇ? ಅಂಬರೀಷನನ್ನು ಅಜ್ಜನಾದ ಅಂದರೆ ಮಾಂಧಾತನ ತಂದೆಯಾದ ಯುವನಾಶ್ವನು ಪುತ್ರನನ್ನಾಗಿ ಸ್ವೀಕರಿಸಿದನು. ಅಂಬರೀಷನ ಮಗನು ಯೌವನಾಶ್ವನೆಂಬ ಹೆಸರಿನಿಂದ ವಿಖ್ಯಾತನಾದನು. ಯೌವನಾಶ್ವನ ಮಗ ಹಾರೀತನು. ಮಾಂಧಾತೃವಿನ ವಂಶದಲ್ಲಿ ಅಂಬರೀಷ, ಯೌವನಾಶ್ವ, ಹಾರೀತ ಈ 3 ಆವಾಂತರ ಗೋತ್ರಗಳ ಪ್ರವರ್ತಕರಾದರು. ಪರೀಕ್ಷಿತನೇ, ಮಾಂಧಾತೃವಿನ ಜ್ಯೇಷ್ಠ ಪುತ್ರನಾದ ಪುರುಕುತ್ಸನ ವಂಶಾನುವರ್ಣನೆಯನ್ನು ಮಾಡುವೆನು ಕೇಳು. ನರ್ಮದಾ ಎಂಬುವಳು ನಾಗಕನ್ಯೆ. ಅವಳ ಸಹೋದರರು ಅವಳನ್ನು ಪುರುಕುತ್ಸನಿಗೆ ಕೊಟ್ಟು ಮದುವೆ ಮಾಡಿದರು. ನಾಗರಾಜನಾದ ವಾಸುಕಿಯ ಆಜ್ಞೆಯಂತೆ ನರ್ಮದೆಯು ತನ್ನ ಪತಿಯನ್ನು ರಸಾತಲಕ್ಕೆ ಕರೆದೊಯ್ದಳು. ವಿಷ್ಣು ಶಕ್ತಿಯಿಂದ ಸಂಪನ್ನನಾಗಿದ್ದ ಪುರುಕುತ್ಸನು ನಾಗಗಳಿಗೆ ಉಪಟಳವನ್ನು ಉಂಟು ಮಾಡುತ್ತಿದ್ದ, ವಧಿಸಲು ಯೋಗ್ಯರಾಗಿದ್ದ ಗಂಧರ್ವರನ್ನು ಸಂಹರಿಸಿದನು. ಇದರಿಂದ ನಾಗರಾಜನಾದ ವಾಸುಕಿಯು ಸಂತುಷ್ಟನಾಗಿ ಈ ಪ್ರಸಂಗವನ್ನು ಸ್ಮರಣೆ ಮಾಡಿದವರಿಗೆ ಸರ್ಪಗಳಿಂದ ಭಯವಿರದು ಎಂಬ ವರವನ್ನು ಪುರುಕುತ್ಸನಿಗೆ ಕೊಟ್ಟನು. ಪುರುಕುತ್ಸ ರಾಜನ ಮಗ ತ್ರಸದಸ್ಯುವಿನ ಮಗ ಅನರಣ್ಯನ ಮಗ ಹರಿಯಶ್ವ. ಅರುಣನೆಂಬುವನು ಹರಿಯಶ್ವನ ಪುತ್ರ. ಅರುಣನ ಮಗ ತ್ರಿಬಂಧನನ ಮಗ ಸತ್ಯವ್ರತನು ತ್ರಿಶಂಕುವೆಂಬ ಹೆಸರಿನಿಂದ ವಿಖ್ಯಾತನಾದನು. ಯದ್ಯಪಿ ತ್ರಿಶಂಕುವು ತನ್ನ ತಂದೆಯ ಮತ್ತು ಗುರುವಿನ ಶಾಪದಿಂದ ಚಂಡಾಲನಾಗಿದ್ದರೂ ವಿಶ್ವಾಮಿತ್ರನ ಪ್ರಭಾವದಿಂದಾಗಿ ಅವನು ಸಶರೀರನಾಗಿಯೇ ಸ್ವರ್ಗಕ್ಕೆ ಹೋದನು. ದೇವತೆಗಳು ಅವನನ್ನು ಅಲ್ಲಿಂದಲೂ ಕೆಳಕ್ಕೆ ತಳ್ಳಿಬಿಟ್ಟರು. ತಲೆ ಕೆಳಗಾಗಿ ಅವನು ಕೆಳಕ್ಕೆ ಬೀಳುವುದರಲ್ಲಿದ್ದಾಗ ವಿಶ್ವಾಮಿತ್ರನು ತನ್ನ ತಪೋಬಲದಿಂದ ತ್ರಿಶಂಕುವನ್ನು ಆಕಾಶದಲ್ಲಿಯೇ ನಿಲ್ಲುವಂತೆ ಸ್ತಂಭಿಸಿದನು. ಅವನು ಈಗಲೂ ಅಲ್ಲಿಯೇ ಇದ್ದಾನೆ. ತ್ರಿಶಂಕುವಿನ ಮಗ ಹರಿಶ್ಚಂದ್ರನ ಸಲುವಾಗಿ ವಸಿಷ್ಠ ವಿಶ್ವಾಮಿತ್ರರು ಪರಸ್ಪರವಾಗಿ ಶಾಪ ಕೊಟ್ಟುಕೊಂಡು ಪಕ್ಷಿಗಳಾಗಿ ಹಲವಾರು ವರ್ಷಗಳವರೆಗೆ ಕಾದಾಡಿದರು. ಹರಿಶ್ಚಂದ್ರನಿಗೆ ಮಕ್ಕಳಿರಲಿಲ್ಲ. ಇದರಿಂದ ಅವನು ಬಹಳ ದುಃಖಿತನಾದನು. ನಾರದರ ಉಪದೇಶದಂತೆ ಹರಿಶ್ಚಂದ್ರನು ವರುಣದೇವನಿಗೆ ಶರಣಾಗಿ ಹೇಳಿದನು, ಪುತ್ರೋ ಮೇ ಜಾಯತಾಂ ಪ್ರಭೋ ಯದಿ ವೀರೋ ಮಹಾರಾಜ ತೇನೈವ ತ್ವಾಂ ಯಜೆ. ಪ್ರಭುವೆ, ತನಗೊಬ್ಬ ಪುತ್ರನು ಹುಟ್ಟುವಂತೆ ಅನುಗ್ರಹಿಸು. ನಿನ್ನ ಅನುಗ್ರಹದಿಂದ ನನಗೆ ವೀರಪುತ್ರನು ಹುಟ್ಟಿದರೆ ಅವನನ್ನೇ ಯಜ್ಞಪಶುವನ್ನಾಗಿ ಮಾಡಿಕೊಂಡು ನಿನ್ನ ಪ್ರೀತ್ಯರ್ಥವಾಗಿ ಯಜ್ಞ ಮಾಡುತ್ತೇನೆ. ವರುಣನು ಹಾಗೆಯೇ ಆಗಲೆಂದನು. ವರುಣದೇವನ ಕೃಪೆಯಿಂದ ಹರಿಶ್ಚಂದ್ರನಿಗೆ ರೋಹಿತನೆಂಬ ಮಗನು ಹುಟ್ಟಿದನು. ಮಗುವು ಹುಟ್ಟಿದೊಡನೆಯೇ ವರುಣನು ಹರಿಶ್ಚಂದ್ರನ ಬಳಿಗೆ ಹೋಗಿ ಹೇಳಿದನು, ಹರಿಶ್ಚಂದ್ರ, ನಿನಗೆ ಪುತ್ರನು ಹುಟ್ಟಿದ್ದಾನೆ. ನೀನು ಹೇಳಿದಂತೆ ಅವನನ್ನು ಪಶುವನ್ನಾಗಿಟ್ಟುಕೊಂಡು ನೀನು ಈಗಲೇ ವರುಣ ಯಜ್ಞವನ್ನು ಮಾಡು. ವರುಣದೇವ, ಯಜ್ಞ ಪಶುವಾಗಲಿರುವ ಈ ರೋಹಿತನಿಗೆ 10 ದಿವಸಗಳು ತುಂಬಿದರೆ ಇವನು ಯಜ್ಞ ಪಶುವಾಗಲು ಯೋಗ್ಯನಾಗುತ್ತಾನೆ. 10 ದಿವಸಗಳು ಕಳೆದೊಡನೆಯೇ ಪುನಃ ವರುಣನು ಬಂದು ಹರಿಶ್ಚಂದ್ರನಿಗೆ ಹೇಳಿದನು, ಹರಿಶ್ಚಂದ್ರ, ನೀನು ಹೇಳಿದ್ದಂತೆ ರೋಹಿತನಿಗೆ 10 ದಿವಸಗಳು ತುಂಬಿವೆ. ಈಗಲೇ ಯಜ್ಞ ಮಾಡು. ವರುಣದೇವ, ಈ ವಿಷಯವು ನಿನಗೆ ತಿಳಿಯದೆ. ಯಜ್ಞ ಪಶುವಿಗೆ ಹಲ್ಲುಗಳಿರಬೇಕು. ಹಲ್ಲುಗಳಿರುವ ಪಶುಗಳೇ ಯಜ್ಞದ ಪಶುಗಳಾಗಲು ಯೋಗ್ಯವಾಗಿರುತ್ತವೆ. ರೋಹಿತನಿಗೆ ಇನ್ನೂ ಹಲ್ಲುಗಳೇ ಹುಟ್ಟಿರುವುದಿಲ್ಲ. ಹಲ್ಲುಗಳು ಹುಟ್ಟಿದೊಡನೆಯೇ ಇವನನ್ನು ಯಜ್ಞ ಪಶುವನ್ನಾಗಿ ಮಾಡಿಕೊಂಡು ನಾನು ವರುಣಯಾಗವನ್ನು ಮಾಡುವೆನು. ರೋಹಿತನಿಗೆ ಹಲ್ಲುಗಳು ಹುಟ್ಟಿವೆ ಎಂಬುದನ್ನು ತಿಳಿದು ವರುಣನು ಹರಿಶ್ಚಂದ್ರನ ಬಳಿಗೆ ಬಂದು ಹೇಳಿದನು, ಹರಿಶ್ಚಂದ್ರ, ರೋಹಿತನಿಗೆ ಹಲ್ಲುಗಳು ಹುಟ್ಟಿವೆ. ಈಗಲಾದರೂ ಯಾಗವನ್ನು ಮಾಡು. ಆಗ ಹರಿಶ್ಚಂದ್ರನು, ವರುಣದೇವ, ಹಲ್ಲುಗಳು ಬಿದ್ದ ನಂತರ ಪಶುವು ಯಜ್ಞಯೋಗ್ಯವಾಗುತ್ತದೆ. ಆದುದರಿಂದ ರೋಹಿತನ ಹಲ್ಲುಗಳು ಬಿದ್ದು ಹೋಗಲಿ. ರೋಹಿತನ ಹಲ್ಲುಗಳು ಬಿದ್ದು ಹೋದ ನಂತರ ವರುಣನು ಹರಿಶ್ಚಂದ್ರನ ಬಳಿಗೆ ಬಂದು ಹೇಳಿದನು, ಹರಿಶ್ಚಂದ್ರ, ರೋಹಿತನ ಹಲ್ಲುಗಳು ಬಿದ್ದು ಹೋಗಿವೆ. ಈಗಲಾದರೂ ವರುಣ ಯಜ್ಞವನ್ನು ಮಾಡು. ವರುಣದೇವ, ಹಲ್ಲುಗಳಿಲ್ಲದ ಪಶುಗಳನ್ನು ಯಜ್ಞ ಪಶುವನ್ನಾಗಿ ಉಪಯೋಗಿಸಬಾರದು. ಆದುದರಿಂದ ರೋಹಿತನಿಗೆ 2ನೆಯ ಬಾರಿ ಹಲ್ಲುಗಳು ಹುಟ್ಟಲಿ. ರೋಹಿತನಿಗೆ 2ನೆಯ ಬಾರಿ ಹಲ್ಲುಗಳು ಹುಟ್ಟಿದ ನಂತರ ವರುಣನು ಬಂದು ಹೇಳಿದನು, ಹರಿಶ್ಚಂದ್ರ, ರೋಹಿತನಿಗೆ 2ನೆಯ ಬಾರಿಗೆ ಎಲ್ಲ ಹಲ್ಲುಗಳು ಹುಟ್ಟಿಕೊಂಡಿವೆ. ಈಗಲಾದರೂ ವರುಣ ಯಜ್ಞವನ್ನು ಮಾಡು. ಆಗ ಹರಿಶ್ಚಂದ್ರನು, ವರುಣದೇವ, ಕ್ಷತ್ರಿಯ ಬಾಲಕನು ಕವಚವನ್ನು ತೊಡಲು ಸಮರ್ಥನಾದಾಗ ಯಜ್ಞ ಪಶುವಾಗಲು ಯೋಗ್ಯನಾಗುತ್ತಾನೆ. ಆದುದರಿಂದ ರೋಹಿತನಿಗೆ ಕವಚವನ್ನು ಧರಿಸುವ ಯೌವನವು ಪ್ರಾಪ್ತವಾಗಲಿ. ಪರೀಕ್ಷಿತ, ಹೀಗೆ ಹರಿಶ್ಚಂದ್ರನು
ಪುತ್ರ ವ್ಯಾಮೋಹದಿಂದ ನಿಯಂತ್ರಿತವಲ್ಲದ ಬುದ್ಧಿಯಿಂದ ಇಲ್ಲ ಸಲ್ಲದ ಕುಂಟು ನೆಪಗಳನ್ನು ಹೇಳುತ್ತಾ ಕಾಲವನ್ನು ತಳ್ಳುತ್ತಿದ್ದನು. ವರುಣನು ಕೂಡ ಅವನು ಹೇಳಿದಂತೆಯೇ ಮಾಡುತ್ತಾ ಹರಿಶ್ಚಂದ್ರನ ವರುಣಯಾಗದ ಕಾಲವನ್ನು ಎದುರು ನೋಡುತ್ತಲೇ ಇದ್ದನು. ಆ ವೇಳೆಗೆ ರೋಹಿತನಿಗೆ ತನ್ನ ತಂದೆಯು ತನ್ನನ್ನು ಯಜ್ಞಪಶುವನ್ನಾಗಿ ಮಾಡಿ ವರುಣ ಯಾಗವನ್ನು ಮಾಡಲಿರುವನು ಎಂಬ ವಿಷಯವು ತಿಳಿದು ಹೋಯಿತು. ಆಗ ಅವನು ತನ್ನ ಆತ್ಮರಕ್ಷಣೆಗಾಗಿ ಧನುರ್ಬಾಣಗಳನ್ನು ಹಿಡಿದು ಅರಣ್ಯಕ್ಕೆ ಹೊರಟು ಹೋದನು. ಕೆಲವು ದಿವಸಗಳ ನಂತರ ರೋಹಿತನಿಗೆ ತನ್ನ ತಂದೆಯ ವಂಚನೆಯಿಂದ ಕುಪಿತನಾದ ವರುಣನು ಆತನನ್ನು ಆಕ್ರಮಣ ಮಾಡಿರುವನೆಂಬ ಮತ್ತು ಇದರ ಪರಿಣಾಮವಾಗಿ ತನ್ನ ತಂದೆಯು ಮಹೋದರ ರೋಗದಿಂದ ನರಳುತ್ತಿರುವನೆಂಬ ಸಮಾಚಾರವು ತಿಳಿಯಿತು. ಒಡನೆಯೇ ರೋಹಿತನು ನಗರಕ್ಕೆ ಹಿಂದಿರುಗಿದನು. ಆದರೆ ನಗರಕ್ಕೆ ಬರುವುದರೊಳಗಾಗಿಯೇ ಇಂದ್ರನು ಬಂದು ರೋಹಿತನನ್ನು ತಡೆಯುತ್ತಾ ಹೇಳಿದನು, ರೋಹಿತನೇ, ಯಜ್ಞ ಪಶುವಾಗಿ ಮರಣ ಹೊಂದುವುದಕ್ಕಿಂತಲೂ ಪವಿತ್ರವಾದ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡುತ್ತಾ ಪ್ರಪಂಚ ಪರ್ಯಟನೆ ಮಾಡುತ್ತಿದ್ದರೆ ಕೀರ್ತಿಯು ಉಂಟಾಗುವುದು, ಪುಣ್ಯವು ದೊರೆಯುವುದು. ಇಂದ್ರನ ಮಾತಿನಂತೆ ರೋಹಿತನು 1 ವರ್ಷದವರೆಗೆ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡುತ್ತಿದ್ದು ಪಟ್ಟಣಕ್ಕೆ ಹಿಂದಿರುಗಿದನು. ಆ ವೇಳೆಗೆ ಪುನಃ ಇಂದ್ರನು ಅಡ್ಡವಾದನು. ಹೀಗೆ 5 ಬಾರಿಯೂ ತೀರ್ಥಯಾತ್ರೆಗಳನ್ನು ಮುಗಿಸಿಕೊಂಡು ಬಂದ ರೋಹಿತನನ್ನು ವೃದ್ಧ ಬ್ರಾಹ್ಮಣ ವೇಷದಲ್ಲಿ ಆಗಮಿಸುತ್ತಿದ್ದ ಇಂದ್ರನು ತಡೆದು ಹಿಂದಿರುಗಿಸಿಬಿಟ್ಟನು. 6ನೆಯ ಬಾರಿಯೂ ರೋಹಿತನು ಯಾತ್ರೆಯನ್ನು ಮುಗಿಸಿ ಹಿಂದಿರುಗಿದನು. ಆಗಲೂ ಅವನಿಗೆ ನಗರ ಪ್ರವೇಶ ಮಾಡಲು ಸಾಧ್ಯವಾಗಲಿಲ್ಲ. ಇಂದ್ರನ ನಿರ್ದೇಶನದಂತೆ ಹಿಂದಿರುಗಬೇಕಾಯಿತು. ಹೀಗೆ ರೋಹಿತನು 6 ವರ್ಷಗಳ ಕಾಲ ತೀರ್ಥಯಾತ್ರೆಗಳನ್ನು ಮಾಡುತ್ತಾ ಅರಣ್ಯದಲ್ಲಿಯೇ ಕಳೆದನು. 7ನೆಯ ಬಾರಿ ನಗರಕ್ಕೆ ಹಿಂದಿರುಗುವಾಗ ರೋಹಿತನು ಅಜೀಗರ್ತನೆಂಬ ಬ್ರಾಹ್ಮಣನಿಂದ ಅವನ ನಡುಮಗನಾದ ಶುನಶ್ಶೇಪನನ್ನು ಬೆಲೆಗೆ ಕೊಂಡು ತನ್ನ ಜೊತೆಯಲ್ಲಿ ಕರೆತಂದನು. ಆಗ ಇಂದ್ರನು ಅವನನ್ನು ತಡೆಯಲಿಲ್ಲ. ರೋಹಿತನು ನೇರವಾಗಿ ತಂದೆಯ ಬಳಿಗೆ ಹೋಗಿ ಯಜ್ಞ ಪಶುವಾಗಿ ಕರೆತಂದಿದ್ದ ಶುನಶ್ಶೇಪನನ್ನು ತಂದೆಗೊಪ್ಪಿಸಿ ನಮಸ್ಕರಿಸಿದನು. ಯಶೋವಂತನಾದ ಮತ್ತು ಅದ್ಭುತ ಚಾರಿತ್ರನಾದ ಹರಿಶ್ಚಂದ್ರನು ಪುರುಷ ಮೇಧದ ಮೂಲಕವಾಗಿ ವರುಣನೆ ಮೊದಲಾದ ದೇವತೆಗಳನ್ನು ಆರಾಧಿಸಿ ಮಹೋದರ ರೋಗದಿಂದ ಮುಕ್ತನಾದನು. ಆ ಮಹಾಯಜ್ಞದಲ್ಲಿ ವಿಶ್ವಾಮಿತ್ರನೇ ಹೋತೃವಾಗಿದ್ದನು. ಪರಮ ಸಂಯಮಿಯಾದ ಜಮದಗ್ನಿಯೇ ಅಧ್ವರ್ಯವಾಗಿದ್ದನು. ವಸಿಷ್ಠನೇ ಬ್ರಹ್ಮನಾಗಿದ್ದನು. ಆಯಾಸ್ಯ ಮುನಿಯು ಸಾಮಗಾನ ಮಾಡುವ ಉದ್ಗಾತ್ರವಾಗಿದ್ದನು. ಇಂತಹ ಅದ್ಭುತವಾದ ಮಹಾಯಜ್ಞದಿಂದ ಪ್ರಸನ್ನನಾದ ಇಂದ್ರನು ಹರಿಶ್ಚಂದ್ರನಿಗೆ ಸುವರ್ಣಮಯವಾದ ರಥವನ್ನು ಅನುಗ್ರಹಿಸಿಕೊಟ್ಟನು. ಶುನಶ್ಶೇಪನು ಯೂಪಸ್ತಂಭದ ಕಟ್ಟಿನಿಂದ ಬಿಡುಗಡೆ ಹೊಂದಿದನು. ಪರೀಕ್ಷಿತನೇ, ಮುಂದೆ ನಾನು ನಿನಗೆ ಶುನಶ್ಶೇಪನ ಮಹಾತ್ಮೆಯನ್ನು ಹೇಳುತ್ತೇನೆ. ಹರಿಶ್ಚಂದ್ರನು ತನ್ನ ಪತ್ನಿಯೊಡನೆ ದೃಢವಾದ ಸತ್ಯನಿಷ್ಠೆಯಲ್ಲಿ ಇದ್ದುದನ್ನು ಕಂಡು ವಿಶ್ವಾಮಿತ್ರನಿಗೆ ಆನಂದವಾಯಿತು. ವಿಶ್ವಾಮಿತ್ರನು ಹರಿಶ್ಚಂದ್ರನಿಗೆ ಶಾಶ್ವತವಾದ ಜ್ಞಾನ ಮಾರ್ಗವನ್ನು ಉಪದೇಶಿಸಿದನು. ಹರಿಶ್ಚಂದ್ರ ಮಹಾರಾಜನು ಧರ್ಮದಿಂದ ರಾಜ್ಯವನ್ನಾಳಿ ಕೀರ್ತಿಯನ್ನು ಗಳಿಸಿ ಕಡೆಗೆ ವಿಶ್ವಾಮಿತ್ರನ ಉಪದೇಶದಂತೆ ಯೋಗ ಬಲದಿಂದ ಮನಸ್ಸನ್ನು ಪೃಥ್ವಿಯಲ್ಲಿಯೂ, ಪೃಥ್ವಿಯನ್ನು ಜಲತತ್ವದಲ್ಲಿಯೂ, ಜಲತತ್ವವನ್ನು ತೇಜಸ್ ತತ್ವದಲ್ಲಿಯೂ, ತೇಜಸ್ ತತ್ವವನ್ನು ವಾಯು ತತ್ವದಲ್ಲಿಯೂ, ವಾಯು ತತ್ವವನ್ನು ಆಕಾಶ ತತ್ವದಲ್ಲಿಯೂ, ಆಕಾಶ ತತ್ವವನ್ನು ಅಹಂಕಾರ ತತ್ವದಲ್ಲಿಯೂ, ಅಹಂಕಾರವನ್ನು ಮಹತ್ತತ್ವದಲ್ಲಿಯೂ, ಮಹತ್ತತ್ವವನ್ನು ಜ್ಞಾನ ಕಲೆಯಲ್ಲಿಯೂ ಲೀನಗೊಳಿಸಿ ಅದರಿಂದ ಅಜ್ಞಾನವನ್ನು ಭಸ್ಮೀಕರಿಸಿ ಅಜ್ಞಾನ ಕಲೆಯನ್ನು ತೊರೆದು ಕರ್ಮ ಬಂಧನದಿಂದ ಬಿಡುಗಡೆ ಹೊಂದಿ ನಿರ್ದೇಶಿಸುವುದಕ್ಕಾಗಲಿ ಊಹಿಸುವುದಕ್ಕಾಗಲಿ ಸಾಧ್ಯವಾಗದ ಪರಮಾನಂದಮಯವಾದ ಸ್ವಸ್ಥ ರೂಪದಲ್ಲಿ ನೆಲೆಗೊಂಡನು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ 9ಮ ಸ್ಕಂದದ 7ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.